ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ರಂಜಾನ್ನ ಮುಂದಿನ ಬ್ಲಾಗ್ ಫ್ರೆಂಡ್ಸ್ ಇದು. ರೋಜಾ ಅಂತೂ ನಡೀತಾ ಇದೆ, ಅಲ್ಹಮ್ದುಲಿಲ್ಲ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅನ್ನೋದು ಒಂದೇ. ಮಧ್ಯರಾತ್ರಿ 3 ಗಂಟೆ ಸುಮಾರು ಫ್ರೆಂಡ್ಸ್ ಇದು ವ್ಲಾಗ್ ಶುರು ಮಾಡಿದ್ದು. ಮಕ್ಕಳನ್ನ ಎಬ್ಸ್ಕೊಂಡು ಬರೋಕ್ಕೆ ಹೋದೆ. ಇಲ್ಲಿ ನೋಡಿ, ನನ್ನ ಮಗ ಬೇಡ ಅಂದರೂ ಕೇಳಲ್ಲ, ಇರ್ತೀನಿ ಅಂತ ಹೇಳ್ತಾರೆ. ಎದ್ದೇಳೋ ಟೈಮಲ್ಲಿ ನೋಡಿ ಫುಲ್ ನಿದ್ದೆ, ಗಾಢ ನಿದ್ದೆರಲ್ಲಿದ್ದಾನೆ. ಒಬ್ಬೊಬ್ಬರು ಎದ್ದು ಬರೆದ್ರು. ಇವರು ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದರು. ಇವರೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವ್ರದ್ದೆಲ್ಲ ಮುಗೀತು, ನೀರು ತುಂಬ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸೈಡೆಲ್ಲ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಮೊಟ್ಟೆ ಕರಿ ಮಾಡಿದ್ದೀನಿ. ಈ ಥರ ತುಂಬ ಬಿಸಿ ಇದೆ, ಈ ಥರ ಮೊಟ್ಟೆ ಕರಿ ಮಾಡಿದ್ದೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಗ್ರೇವಿ ಟೈಪ್ ಮಾಡಿದರೆ ರೊಟ್ಟಿ ಜೊತೆ ಮತ್ತು ರೈಸ್ಗೂ ಕೂಡ ಆಗುತ್ತೆ ಅನ್ನೋದೊಂದು. ಹಾಗೆ ಇವ್ರದ್ದು ಇನ್ನೂ ಚಾಲ್ತಿಯಲ್ಲಿದೆ ಊಟ. ನಂದು ಅಂಕರು ಮುಗೀತು ಫ್ರೆಂಡ್ಸ್. ಹಾಗೆ ಈ ಸೈಡ್ ಬಂದು ಸ್ವಲ್ಪ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ. ದಿನಕ್ಕೆ 1 ಡಿಗ್ರಿ ಜಾಸ್ತಿನೇ ಆಗುತ್ತೆ. ಅದಕ್ಕೆ ಇಲ್ಲಿ ಮಜ್ಜಿಗೆ ಮಾಡಿ ಕುಡಿಸ್ಕೊಂಡು ಹೊರಗಡೆ ಬಂದು ನೋಡಿ. ಈ ಥರ ಕಾಲೋನಿ ಮಕ್ಕಳೆಲ್ಲ ರೋಜಾ ಇದ್ದಾರೆ. ಬೆಳಗಿನ ಜಾವ ನೋಡಿ, ಅವ್ರಿಗಿನ್ನೂ ಎನರ್ಜಿ ಫುಲ್ಲಾಗಿದೆ. ಹಾಗೆ ಮತ್ತೆ ಮಧ್ಯಾಹ್ನ 1:30ಯಿಂದ ಬ್ಲಾಗ್ ಶುರು ಮಾಡಿದೆ. ನಮಾಜೆಲ್ಲ ಮುಗಿಸ್ಕೊಂಡು ಖುರಾನ್ ಇಬಾದತ್ತೆಲ್ಲ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಮಮ್ಮಿ ಇದ್ದಾರಲ್ವ, ಅವ್ರಿಗೆ ಈ ಥರ ಎಲ್ಲ ಓದೋದು ತುಂಬ ಇಷ್ಟ. ಆದರೆ ಅವ್ರ ಟೈಮಲ್ಲೆಲ್ಲ ಓದಿಲ್ಲ ಅವರು. ಈಗ ನನ್ನ ಮಕ್ಕಳು ಡೈಲಿ ಒಂದು ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಅದೇ ಒಂದು ಖುಷಿ ಅವ್ರಿಗೆ. ನನ್ನ ಮೊಮ್ಮಕ್ಕಳು ನನಗೆ ಓದಿಸ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಇದೆ. ಹಾಗೆ ಸರ್ತಿ ಸಾಲಿಂದ ಅಂದರೆ ಒಬ್ಬರಾದ ನಂತರ ಒಬ್ಬೊಬ್ಬರು ಒಂದೊಂದು ಶಬ್ದ ರೂಪದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗೇ ಹೋಯಿತು ಬ್ಲಾಗ್ ಅದು ನೋಡಿ. ಈ ಥರ ಎಲ್ಲ ಓದಿಸ್ತಾ ಇದ್ದಾರೆ. ಅದೇ ಹೇಳ್ತಾರಲ್ವ ಫ್ರೆಂಡ್ಸ್, ಮನುಷ್ಯರಿಗೆ ವಯಸ್ಸಾಗುತ್ತೆ, ವಿದ್ಯೆಗೆ ವಯಸ್ಸಾಗಲ್ಲ ಅಂತ. ಅದು ಪ್ರೂವ್ ಆಗೋಯ್ತು. ನಮ್ಮಮ್ಮಗೆ ಈ ಥರ ಎಲ್ಲ ಖುರಾನ್, ನಮಾಜ್ ಈ ಥರ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಹಾಗಾಗಿ ಈಗ ಮಕ್ಕಳು ಸ್ಕೂಲು ಮಧ್ಯಾಹ್ನದಿಂದ ಇರೋದರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಹಾಗಾಗಿ ಡೈಲಿ ಒಂದು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದಾರೆ. ನಾನು ಈ ಸೈಡು ಖುರಾನ್ ಎಲ್ಲ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಓದೋದಿರುತ್ತಲ್ವ, ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಓದ್ತಾ ಇರ್ತೀನಿ. ಕೆಲಸ ಮುಗಿದಾಗೆಲ್ಲ ಓದ್ತಾನೇ ಇರ್ತೀನಿ. ಹಾಗೆ ಈ ಬ್ಲಾಗ್ ಹೇಗೆ ಅನಿಸ್ತು ನೋಡಿ, ಕಮೆಂಟ್ ಮಾಡಿ. ಈಗ ತಾನು ಓದಿಸಿದ್ನಲ್ವ, ಈಗ ರಿಟರ್ನ್ ಕೇಳ್ತಾ ಇದ್ದಾರೆ ನೋಡಿ. ಅವನು ಒಂದೊಂದು ಅರ್ಥಪೂರ್ಣವಾಗಿ ಓದಿಸ್ತಾ ಇದ್ದಾನಲ್ವ. ಈಗ ಇವಳು ಚಿಕ್ಕಳು. ನಾನು ಸಹ ಓದಿಸ್ತೇನೆ ಅಜ್ಜಿಗೆ ಅಂತ ನೋಡಿ. ಖುಷಿ ಆಗುತ್ತಲ್ವ, ನಮ್ಮ ತಾಯಿ ನಮ್ಗೆ ಓದಿಸಿದ್ದಾರೆ, ಈಗ ನನ್ನ ಮಕ್ಕಳು ನಮ್ಮ ತಾಯಿಗೆ ಓದಿಸ್ತಾ ಇದ್ದಾರೆ ಅನ್ನೋದು. ಹಾಗೆ ಒಂದೊಂದು ಶಬ್ದ ನಾಲ್ಗೆ ಒಳ್ಳೋದಿಲ್ಲವಲ್ಲ, ಅದ್ರ ಸಲಗೆ ಸ್ಮೈಲ್ ಮಾಡ್ತಾ ಇದ್ದಾರೆ. ಅವು ಈ ಶಬ್ದ ಎಲ್ಲ ಅವ್ರ ಕೂನ ಹಿಡಿತಾರೆ, ಇದೆ ಅಂತ ಅಂದರೆ ಓದೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತಲ್ವ. ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ಕೊಳ್ತೀನಿ. ಬರುವಂಥ ಬ್ಲಾಗು ಕೂಡ ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೋಡಿ, ಶಬ್ದಗಳು ಇದೆ, ಇದು ಅದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಮಗ ವೀಡಿಯೋ ಶೂಟ್ ಮಾಡಿದರೆ ಈ ಥರನೇ ಆಗೋದು. ಎಲ್ಲ ಶೇಕ್ ವೀಡಿಯೋ ಎಲ್ಲ ಇರೋದು. ಇಬ್ಬರು ಮಾಡಿದರೆ ಚೆನ್ನಾಗಿ ಮಾಡ್ತಾರೆ. ಈಗ ಇವನು ಮಾಡೋದು ಸ್ವಲ್ಪ ಶೇಕ್ ಅಬ್ದುಲ್ಲಾ. ನಂದೆಲ್ಲ ಓದೋದು ಮುಗೀತು ನೋಡಿ. ಸ್ವಲ್ಪ ಬ್ಲಾಗ್ ಹಾಗೆ ಇಲ್ಲಿ ಮನೆಯವರಿಗೆ ಆಮ್ಲೆಟ್ ದೋಸೆ ಮಾಡಿಕೊಡ್ತಾ ಇದ್ದೆ ಮಧ್ಯಾಹ್ನಕ್ಕೆ. ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಅವರು ಕೂಡ ನಾವು ರೋಜಾ ಇದ್ದರೆ ಮನೆಯಲ್ಲಿ ಊಟ ಮಾಡೋದೇ ಕಡಿಮೆ. ಯಾಕಂದರೆ ಮಕ್ಕಳೆಲ್ಲ ರೋಜಾ ಇದ್ದು ಇರ್ತಾರಲ್ವ, ಅವ್ರ ಸಲುವಾಗಿ ಅವ್ರಿಗೂ ಊಟ ಸೇರೋಲ್ಲ. ಆದರೂ ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಮದು ಮೊದಲೇ
ರಾಯಚೂರು ಡಿಸ್ಟಿಕ್ ಆಗಿದ್ದರಿಂದ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಹೊರಗಡೆ ಹೋಗೋರಿಗೆ ರೋಜಾ ಇರೋದು ತುಂಬ ಕಡಿಮೆ. ಹಾಗಾಗಿ ಇಲ್ಲೇ ಲಾಸ್ಟ್ದೊಂದಿತ್ತು, ಅದಕ್ಕೆ ಆಮ್ಲೆಟ್ ದೋಸೆ ಮಾಡಿಕೊಡ್ತಾಯಿದ್ದೆ. ರೋಜಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂಜೆ ಈವ್ನಿಂಗ್ ಮತ್ತು ಮಕ್ಕಳಿಗೆ ಪಡ್ಡು ಮಾಡಿಕೊಡ್ತಾಯಿದ್ದೆ ಫ್ರೆಂಡ್ಸ್, ರೋಜಾ ಬಿಡೋಕೆ. ಈ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ಬೋದು. ಫ್ರೂಟ್ಸು, ಸ್ನ್ಯಾಕ್ಸು ಈ ಥರ ಎಲ್ಲ ರೆಡಿ ಮಾಡಿಕೊಟ್ರೆ ಇದಾಗುತ್ತೆ. ಓಕೆ, ಈ ವಿಡಿಯೋ ಎಂಡ್ ಆಯಿತು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್ ಫ್ರೆಂಡ್ಸ್.